అవని. మనం రాను రాను పశువుల ఎరువు లేదా ఆముదపు పిండి, వేపపిండి లాంటి సేంద్రియ ఎరువుల్ని వాడడం మానేసి కేవలం రసాయనిక ఎరువుల్ని మాత్రమే మోతాదుకు మించి ఉపయోగిస్తున్నాం. దీనివల్ల నేల గిడసబారిపోయి, సాంద్రత బాగా పెరిగిపోయి, కర్బన శాతం తగ్గిపోయి, భూమిలో పైరుకి ఉపయోగపడే సూక్ష్మజీవులు, శిలీంధ్రాలు నశించిపోయాయి. అవనిలో ఆముదపు పిండి, వేపపిండి, కానుగ పిండితో పాటు ట్రైకోడెర్మా విరిడి, సూడోమోనాస్ ఫ్లోరెసెన్స్, బాసిల్లస్ సబ్టిలిస్, రైజోబియం, అజిటోబాక్టర్, ఇంకా భూమిలో నిలువ ఉన్న భాస్వరాన్ని కరిగించే పిఎస్బి, అనేక రకాల జీవ నియంత్రకాలు మరియు జీవన ఎరువులు అధిక మోతాదులో ఉన్నాయి. కాబట్టి అవనిని పంటకాలంలో కనీసం 2 దఫాలుగా ఉపయోగించడం వల్ల నేల గుల్లబారిపోయి ఆక్సిజన్ లభ్యత పెరుగుతుంది. కర్బన శాతం పెరిగి భూమిలో వ్యర్థాలుగా ఉన్న రసాయనిక ఎరువులు తిరిగి వినియోగంలోకొస్తాయి. మొక్కల్లో రోగనిరోధక శక్తి పెరుగుతుంది. కాబట్టి తక్షణమే అవనిని వాడుదాం. మన నేలలో తిరిగి జీవాన్ని నింపుదాం. అవని. ಸಮಗ್ರ ಕೃಷಿ ವಾರ್ತಾ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಅದಕ್ಕಾಗಿಯೇ ಸಸ್ಯವು ಕೀಟಗಳು ಬರುವ ಮೊದಲು ಲಸಿಕೆ ಹಾಕುವ ಮೂಲಕ ಕೀಟಗಳ ದಾಳಿಯನ್ನು ಸಹಿಸಿಕೊಳ್ಳುತ್ತವೆ. ಕೀಟಗಳು ಬಂದ ನಂತರ ಸಸ್ಯವು ಅವುಗಳನ್ನು ನಿಭಾಯಿಸಬಹುದು. ಆಗ ನಮಗೆ ನಷ್ಟವಾಗುವುದಿಲ್ಲ, ಇಳುವರಿ ಕಡಿಮೆಯಾಗುವುದಿಲ್ಲ, ಹೆಚ್ಚು ಇಳುವರಿ ಸಿಗುತ್ತದೆ. ಉತ್ತಮ ಗುಣಮಟ್ಟದ, ಉತ್ತಮ ಬಣ್ಣ ಮತ್ತು ಆಕಾರದ ಹಣ್ಣುಗಳು ನೀವು ಪಡೆಯುತ್ತೀರಿ. ಈ ಕೀಟ ಬಾಧೆಯಿಂದ ಅಪಾರ ಪ್ರಮಾಣದ ಬೆಳೆ ನಷ್ಟವಾಗಿದೆ. ಹೈಬ್ರಿಡ್ ಬೀಜಗಳು ಬಂದ ನಂತರ ಒಂದು ಗಿಡ 10-12ಕ್ಕೆ ಮಾರಾಟವಾಗುತ್ತಿದೆ. ಗಿಡ ಖರೀದಿಸಿ ನಾಟಿ ಮಾಡಿದ 10 ದಿನಗಳ ನಂತರವೇ ಕೀಟಬಾಧೆ ಹೆಚ್ಚು. ಗಿಡ ಚೆನ್ನಾಗಿ ಬೆಳೆಯುತ್ತಿಲ್ಲ. ಕಾಯಿ ಹಂತದಲ್ಲಿ ಕೀಟಗಳ ಬಾಧೆ ಇದೆ. ಕೀಟಬಾಧೆ, ಮೂಗೆಟಿಗೊಳಗಾದ ಹಣ್ಣುಗಳು, ಕೊಳೆಯುವಿಕೆ ಮತ್ತು ಸರಿಯಾದ ಬಣ್ಣ ಇಲ್ಲದಿರುವುದರಿಂದ ಇಳುವರಿ ನಷ್ಟವಾಗುತ್ತಿದೆ. ಇದನ್ನೆಲ್ಲ ಸರಿಯಾಗಿ ನಿಯಂತ್ರಿಸಬೇಕು. ಹಾಗಾದರೆ ಇದಕ್ಕೆ ಏನು ಮಾಡುವುದು? ಮೆಣಸಿನಕಾಯಿ ಬೆಳೆಯಲ್ಲಿ ರೈತರು ಮುಖ್ಯವಾಗಿ ಕೀಟಗಳಿಂದ ನಷ್ಟವನ್ನು ಅನುಭವಿಸುತ್ತಾರೆ. ನಾವು ರಾಸಾಯನಿಕ ಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡುವುದಿಲ್ಲ, ಅತಿಯಾಗಿ ಬಳಸುತ್ತೇವೆ. ಅವರೆಲ್ಲರೂ ಹೀಗೆ ಮಾಡುತ್ತಾರೆ. ಹಲವಾರು ರೀತಿಯ ರಾಸಾಯನಿಕ ಕೀಟನಾಶಗಳಿವೆ. ಅವೆಲ್ಲವನ್ನು ಖರೀದಿಸಿ ಸಿಂಪಡಿಸುತ್ತಾರೆ. ಎಲ್ಲರೂ ಕೀಟನಾಶಕಗಳನ್ನು ಬಳಸುತ್ತಾರೆ. ಆದರೆ ನಮ್ಮ ಮೆಣಸಿನಕಾಯಿ ಬೆಳೆಗೆ ಕೀಟಗಳು ಬರದಂತೆ ತಡೆಯಲು ನಾವು ಏನು ಮಾಡಬೇಕು ಎಂದು ಯೋಚಿಸುವುದಿಲ್ಲ. ಆದರೆ ಇಂದಿನಿಂದಲೇ ಸೋತ ನಂತರ ಏನು ಮಾಡಬೇಕು ಎಂದು ಯೋಚಿಸುವುದಕ್ಕಿಂತ ಏನು ಮಾಡಬೇಕು, ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು, ನಷ್ಟವಾಗದಂತೆ ಯೋಚಿಸುವುದು ಒಳಿತು ಎಂದು ನೋಡಬೇಕು. ನಾವು ಯಾವುದೇ ನಷ್ಟವನ್ನು ಅನುಭವಿಸುವುದಿಲ್ಲ ಮತ್ತು ನಾವು ಯಾವುದೇ ವೆಚ್ಚವನ್ನು ಭರಿಸುವುದಿಲ್ಲ. ಮೆಣಸಿನಕಾಯಿ ಬೆಳೆಯುವ ಪ್ರತಿಯೊಬ್ಬ ರೈತರು ಮುನ್ನೆಚ್ಚರಿಕೆ ವಹಿಸಬೇಕು. ನಿಮ್ಮ ಬೆಳೆಯನ್ನು ಕೀಟಬಾಧೆಯಿಂದ ರಕ್ಷಿಸಬೇಕು. ಇದು ಪ್ರತಿಯೊಬ್ಬ ರೈತರ ಆದ್ಯ ಕರ್ತವ್ಯ. ನಾವು ಕೀಟಗಳಿಗೆ ಔಷಧಿಗಳನ್ನು ಪಡೆಯುತ್ತೇವೆ. ಕೀಟಗಳು ಸುಲಭವಾಗಿ ನಿಯಂತ್ರಿಸಲ್ಪಡುತ್ತವೆ. ಅದೇ ರೀತಿ ನಾವು ಗೊಬ್ಬರಗಳನ್ನು ಸಹ ಪಡೆಯುತ್ತೇವೆ. ನಾವು ಗೊಬ್ಬರಗಳನ್ನು ಸಹ ಹಾಕಬಹುದು, ಅವುಗಳಿಗೇನು ತೊಂದರೆಯಿಲ್ಲ. ಆದರೆ ಮೆಣಸಿನಕಾಯಿ ಬೆಳೆಯಲ್ಲಿ ಗಿಡ ನಾಟಿ ಮಾಡಿದ ಕ್ಷಣದಿಂದ 3-4 ದಿನಕ್ಕೊಮ್ಮೆ ಕೀಟನಾಶಕ ಹಾಕುತ್ತಿರುವುದು ಸರಿಯಲ್ಲ. ಕೀಟದ ಬಳಿ ಕೀಟಗಳು ಬರದಂತೆ ಏನು ಮಾಡಬೇಕು ಎಂದು ತಿಳಿದರೆ ಈ ಸಮಸ್ಯೆ ಬರುವುದಿಲ್ಲ. ಆದ್ದರಿಂದ ಇನ್ನು ಮುಂದೆ ಪ್ರತಿಯೊಬ್ಬ ರೈತರು ತನ್ನ ಮೆಣಸಿನಕಾಯಿ ಬೆಳೆಗೆ ಕೀಟಗಳು ಬರದಂತೆ ನೋಡಿಕೊಳ್ಳಲು ಏನು ಮಾಡಬೇಕು? ಕೀಟಗಳು ಬಂದರೆ ನಮ್ಮ ಬೆಳೆಗಳು ಅವುಗಳನ್ನು ಸಹಿಸಿಕೊಳ್ಳಲು ನಾವು ಏನು ಮಾಡಬೇಕು? ಇದು ರೈತನ ಮುಖ್ಯ ಜವಾಬ್ದಾರಿಯಾಗಿದ್ದು, ಅದನ್ನು ಸಂಪೂರ್ಣವಾಗಿ ಆಲಿಸಿದ ನಂತರ ಅದನ್ನು ಖಂಡಿತವಾಗಿಯೂ ಕಾರ್ಯಗತಗೊಳಿಸಿ. ಮುಂಜಾಗೃತಾ ಕ್ರಮವಾಗಿ ನಾನು ಏನೇ ಹೇಳುತ್ತಿದ್ದೇನೆ
ನಷ್ಟವನ್ನು ತಪ್ಪಿಸಿ ಹೆಚ್ಚು ಇಳುವರಿ ಪಡೆಯುವುದು ಹೇಗೆ ಎಂದು ನೀವು ಎಚ್ಚರಿಕೆಯಿಂದ ಆಲಿಸಬೇಕು. ಸಹಜವಾಗಿ ನೀವು ಗುಣಮಟ್ಟದ ಮೆಣಸಿನಕಾಯಿಯನ್ನು ಪಡೆಯಬಹುದು. ಏಕೆಂದರೆ ನಾನು ಹೇಳಿದಂತೆ ಗುಂತಕಲ್ನ ರೈತ 4 ಎಕರೆ ಜಮೀನಿನಲ್ಲಿ ಬಾಗಿ ಜಾತಿಯ ಮೆಣಸಿನಕಾಳುಗಳನ್ನು ಬೆಳೆದು ಇತರ ರೈತರಿಗಿಂತ ಹೆಚ್ಚು ಇಳುವರಿ ಪಡೆದಿದ್ದಾನೆ. ಯಾವ ರೈತನೂ ಇದನ್ನು ಮಾಡಲು ಸಾಧ್ಯವಿಲ್ಲ. ಅದಾದ ನಂತರ ನನಗೆ ಕರೆ ಮಾಡಿ ನಿಮ್ಮ ವಿಧಾನ ಅನುಸರಿಸಿ ಇಷ್ಟು ಲಾಭ ಪಡೆದು 1 ಎಕರೆ ಜಮೀನು ಖರೀದಿಸಿದೆ. ನೀವು ಕೊಟ್ಟ ಸುದ್ದಿಯಿಂದ ನಾನು ಈ 1 ಎಕರೆ ಜಮೀನು ಖರೀದಿಸಲು ಸಾಧ್ಯವಾಯಿತು. ಅಂದರೆ 1 ಎಕರೆ ಭೂಮಿಯನ್ನು ಸಾಮಾನ್ಯ ಲಾಭಕ್ಕಿಂತ ಹೆಚ್ಚಿನ ಲಾಭದೊಂದಿಗೆ ಖರೀದಿಸಲಾಗಿದೆ. ಕೇಳಲು ನನಗೆ ತುಂಬ ಸಂತೋಷವಾಗಿದೆ. ಅದಕ್ಕಾಗಿಯೇ ಮೊದಲನೆಯದಾಗಿ ಮೆಣಸಿನಕಾಯಿಯನ್ನು ಹೇಗೆ ರಕ್ಷಿಸಬೇಕು, ವಿಶೇಷವಾಗಿ ಕೀಟಗಳು ಬರದಂತೆ ತಡೆಯುವುದು ಹೇಗೆ ಎಂದು ಪ್ರತಿಯೊಬ್ಬ ರೈತರು ತಿಳಿದಿರಬೇಕು. ಈ ಹಿಂದೆಯೂ ಸಾವಯವ ಗೊಬ್ಬರ, ಜೈವಿಕ ನಿಯಂತ್ರಕಗಳನ್ನು ಹೆಚ್ಚಿಸುವುದು ಹೇಗೆ ಎಂದು ನೋಡಿದ್ದೇವೆ. ಸಾವಯವ ಗೊಬ್ಬರವನ್ನು ಹೇಗೆ ಹೆಚ್ಚಿಸುವುದು ಎಂದು ನಮಗೆ ತಿಳಿದಿದೆ. 500 ಕೆಜಿ ಪ್ರಾಣಿಗಳ ಸಗಣಿಯಲ್ಲಿ ಜೈವಿಕ ನಿಯಂತ್ರಕ ಯಾರಿಗೆ ಗೊತ್ತಿಲ್ಲ? ಅವನು ಅವನತ್ತ ನೋಡುತ್ತಾನೆ. ಪ್ರತಿ ಬೆಳೆಗೆ ಇದನ್ನು ಮಾಡಬೇಕು. ಮೆಣಸಿನಕಾಯಿಗೆ ಇದು ಬಹಳ ಮುಖ್ಯ. ಮೆಣಸಿನಕಾಯಿ ಅಥವಾ ಇತರ ತರಕಾರಿ ಬೆಳೆಗಳಲ್ಲಿ ಇದು ಅವಶ್ಯಕವಾಗಿದೆ. 500 ಕೆಜಿ ಪಶು ಗೊಬ್ಬರದ ರಾಶಿಯನ್ನು ಮಾಡಿ ಹೀಗೆ ಹೆಚ್ಚಿಸಲಾಗಿದೆ. ರಾಶಿಯನ್ನು ಮಾಡಿದ ನಂತರ 2 ಸಾಲುಗಳ ನಡುವೆ 3 ಹಂತಗಳ ಅಂತರವಿರಬೇಕು. ಹೆಚ್ಚಿನ ಜನರು 2 ಸಸ್ಯಗಳ ನಡುವೆ ಕಡಿಮೆ ಅಂತರವನ್ನು ಇಟ್ಟುಕೊಳ್ಳುತ್ತಾರೆ. ಅದನ್ನು ಮಾಡಬಾರದು. 1 ಅಥವಾ 1.5 ಹಂತಗಳನ್ನು ತೆಗೆದುಕೊಳ್ಳಬೇಡಿ. 2 ಸಾಲುಗಳ ನಡುವೆ 3 ಹೆಜ್ಜೆ ಅಂತರವಿರಬೇಕು. 2 ಗಿಡಗಳ ನಡುವೆ 2 ಅಡಿ ಅಂತರವಿರಬೇಕು. ಏಕೆಂದರೆ ಮೆಣಸಿನಕಾಯಿ ಗಿಡವು 1 ರಿಂದ 1.5 ಮೆಟ್ಟಿಲುಗಳನ್ನು ಹರಡುತ್ತದೆ, ಬದಿಗಳಿಗೆ ಹರಡುತ್ತದೆ. ಅಂದರೆ ಇದು ತನ್ನ ಕಾಂಡದಿಂದ 1 ರಿಂದ 1.5 ಅಡಿಗಳಷ್ಟು ಬದಿಗಳಿಗೆ ಹರಡುತ್ತದೆ. 1.5 ಅಡಿ ಅಂತರ ಕಾಯ್ದುಕೊಂಡರೆ ಇಡೀ ಜಾಗ ಭರ್ತಿಯಾಗುತ್ತದೆ. ಹೀಗೆ ತುಂಬುವುದರಿಂದ ಗಾಳಿ, ಬೆಳಕು ಒಳಗೆ ಬರುವುದಿಲ್ಲ. ಅನೇಕ ರೈತರು ಮಾಡುವ ಹಣ್ಣುಗಳನ್ನು ಕೊಯ್ಲು ಮಾಡಲು ನಮಗೆ ಸ್ಥಳ ಅಥವಾ ಮಾರ್ಗವಿಲ್ಲ. ನಾಟಿ ಮಾಡುವಾಗ 2 ಸಾಲುಗಳ ನಡುವೆ 3 ಮೆಟ್ಟಿಲುಗಳ ಅಂತರವನ್ನು ಕಾಯ್ದುಕೊಳ್ಳಿ. 2 ಗಿಡಗಳ ನಡುವೆ 2 ಮೆಟ್ಟಿಲುಗಳು ಅಂತರವನ್ನು ಇಟ್ಟುಕೊಳ್ಳುವುದರಿಂದ ಅವು ಚೆನ್ನಾಗಿ ಹರಡುತ್ತವೆ ಮತ್ತು ಉತ್ತಮ ಇಳುವರಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಅಂದರೆ ಗಿಡ ಕೊಡೆಯಂತೆ ಬೆಳೆಯಬೇಕು. ಮುಖ್ಯವಾಗಿ ತರಕಾರಿ ಬೆಳೆಗಳಲ್ಲಿ ಮರದಂತೆ ಬೆಳೆಯದ ಕೊಡೆಯಂತೆ ಬೆಳೆಯಬೇಕು. ಇದನ್ನೇ ಅವರು ತಪ್ಪು ಮಾಡುತ್ತಾರೆ ಮತ್ತು ಸಸ್ಯಗಳಿಗೆ ಬೆಳೆಯಲು ಅವಕಾಶವನ್ನು ನೀಡುವುದಿಲ್ಲ. ಮೆಣಸಿನಕಾಯಿ ಅಥವಾ ತರಕಾರಿ ಗಿಡಗಳು ಛತ್ರಿಯಂತೆ ಬೆಳೆಯಲು ಅವಕಾಶವನ್ನು ನೀಡುವುದಿಲ್ಲ. ಇದರಿಂದಾಗಿ ಅವು ಮರದಂತೆ ಎತ್ತರವಾಗುತ್ತವೆ. ಮೆಣಸಿನಕಾಯಿಗೆ ಎತ್ತರ ಖಂಡಿತ 5 ಹೆಜ್ಜೆ ಅಲ್ಲ. ಆ ಎತ್ತರದ ಅಂತರ ಇಳುವರಿ ಬರುವುದಿಲ್ಲ. 3 ಹಂತಗಳು ಸಾಕು. 3.5 ಹಂತಗಳು ಸಹ ಉತ್ತಮವಾಗಿವೆ. ಆದರೆ ಅಗಲ ಇರಬೇಕು. ವಿಶಾಲವಾದ ಸಸ್ಯ ಉತ್ತಮ ಇಳುವರಿ. ಆದ್ದರಿಂದ 2 ಸಾಲುಗಳ ನಡುವೆ ಕನಿಷ್ಠ 3 ಹೆಜ್ಜೆ ಅಂತರವಿರಬೇಕು ಮತ್ತು 2 ಸಸ್ಯಗಳ ನಡುವೆ 2 ಹೆಜ್ಜೆ ಅಂತರವಿರಬೇಕು. ಇದಕ್ಕೂ ಮುನ್ನ 500 ಕೆಜಿ ಪಶು ಗೊಬ್ಬರವನ್ನು ಹೊಲಕ್ಕೆ ಹಾಕಬೇಕು. ಅದರ ನಂತರ ಸಾಲುಗಳನ್ನು ಮಾಡಿ ಮತ್ತು ಆಕಾರಗಳನ್ನು ಮಾಡಿ. ನಾಟಿ ಮಾಡಿದ ನಂತರ ಬೇರಿನ ವ್ಯವಸ್ಥೆಯು ನೆಲದಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ಅದರ ನಂತರ ಕಸಿ ಮಾಡಿದ ನಂತರ 15 ರಿಂದ 20 ದಿನಗಳ ನಂತರ ಮೊದಲ ಬಾರಿಗೆ ಗೊಬ್ಬರ ನೀಡಿ. ನಾಟಿ ಮಾಡಿದ ನಂತರ ಮೊದಲ ಬಾರಿಗೆ ಗೊಬ್ಬರವನ್ನು ನೀಡುವ ಮೊದಲು ಪ್ರತಿ ಸಸ್ಯಕ್ಕೂ ಇದನ್ನು ಸರಿಯಾಗಿ ಮಾಡಬೇಕು. ಟ್ರೈಕೋಡರ್ಮ ವಿರಿಡಿ, ಸ್ಯೂಡೋಮೋನಾಸ್ ಬೆಲ್ಲದ ನೀರಿಲ್ಲದೆ ದುರ್ಬಲಗೊಳಿಸಿ. ಈ ದ್ರಾವಣದಿಂದ ಅದ್ದುವುದು 1 ಎಕರೆಗೆ 1 ಕೆಜಿ ಟ್ರೈಕೋಡರ್ಮ ವಿರಿಡಿ ಮತ್ತು 1 ಕೆಜಿ ಸುಡೋಮೋನಸ್ ಫ್ಲೋರೋಸೆನ್ಸ್ ಅನ್ನು ಬೆಲ್ಲದ ನೀರಿನಲ್ಲಿ 48 ಗಂಟೆಗಳ ಕಾಲ ನೆನೆಸಿ ನಂತರ ಪ್ರತಿ ಗಿಡವನ್ನು ನೆನೆಸಿ ಸಸ್ಯದ ಬೇರಿನ ಬಳಿ ಸರಿಯಾಗಿ ಅನ್ವಯಿಸಿ. ಹೀಗೆ ಮಾಡುವುದರಿಂದ
ಬೇರುಗಳ ಬಳಿ ಇರುವ ಮಣ್ಣಿನಲ್ಲಿರುವ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳು ಸಾಯುತ್ತವೆ. ಈ ರೀತಿ ನೆನೆಸುವ ಮೂಲಕ ನಾವು ಮೂಲ ವ್ಯವಸ್ಥೆಯನ್ನು ಚುಚ್ಚುಮದ್ದು ಮಾಡುತ್ತಿದ್ದೇವೆ. ಅದರ ನಂತರ ಮೊದಲ ಬಾರಿಗೆ ರಸಗೊಬ್ಬರ ಅದನ್ನು ಹೇಗೆ ನೀಡಬೇಕು ಇದು ತಿಳಿಯುತ್ತದೆ. ರಸಗೊಬ್ಬರ ನಿರ್ವಹಣಾ ವಿಧಾನವನ್ನು ತಿಳಿದ ನಂತರ ನಾವು ಕೀಟ ನಿಯಂತ್ರಣ ವಿಧಾನವನ್ನು ಸಹ ತಿಳಿದುಕೊಳ್ಳಬೇಕು. ಇಲ್ಲಿಯವರೆಗೆ ನಾವು ಕಸಿ ಮಾಡಿದ್ದೇವೆ. 10 ದಿನಗಳ ನಂತರ ಮೂಲ ವ್ಯವಸ್ಥೆಯ ಇನ್ಯಾಕ್ಯುಲೇಷನ್. ಈಗ ನಾವು ರಸಗೊಬ್ಬರ ಮತ್ತು ಅದರ ನಿರ್ವಹಣೆಯ ಬಗ್ಗೆ ಕಲಿಯುತ್ತೇವೆ. ಕೃಷಿ ಕ್ಷೇತ್ರಕ್ಕೆ ಕಾಲಿಟ್ಟ ನಂತರ ಪ್ರತಿಯೊಬ್ಬ ರೈತರಿಗೆ ಎಕರೆಗೆ 20 ರಿಂದ 25 ಚೀಲ ರಾಸಾಯನಿಕ ಗೊಬ್ಬರ ಹಾಕುತ್ತಿರುವುದನ್ನು ಕಂಡಿದ್ದೇನೆ. ಅಂದರೆ ನಿಮ್ಮ ನಷ್ಟವನ್ನು ನೀವು ಖರೀದಿಸುತ್ತಿದ್ದೀರಿ. ಅಗತ್ಯಕ್ಕಿಂತ ಹೆಚ್ಚು 20 ರಿಂದ 25 ಚೀಲ ಗೊಬ್ಬರ ಹಾಕುವುದರಿಂದ ಇಳುವರಿ ಹೆಚ್ಚಾಗುವುದಿಲ್ಲ. ನಿಮ್ಮ ಉತ್ಪನ್ನಗಳು ನಷ್ಟ ಎಲ್ಲಿ ನಡೆಯುತ್ತಿದೆ ಎಂದು ನೀವು ಯೋಚಿಸಬೇಕು. ಹೆಚ್ಚು ರಾಸಾಯನಿಕ ಗೊಬ್ಬರ ನೀಡಿ ಇಳುವರಿ ಹೆಚ್ಚುತ್ತದೆ ಎಂದು ಭಾವಿಸುವುದು ಮೂರ್ಖತನ. ಅನಿವಾರ್ಯವಲ್ಲ. ಮೆಣಸಿನಕಾಯಿ ಬೆಳೆಯಲ್ಲಿ ಕ್ರಮಗಳನ್ನು ತೆಗೆದುಕೊಂಡ ನಂತರ 10-15 ದಿನಗಳ ನಂತರ ಗೊಬ್ಬರವನ್ನು ಪ್ರಾರಂಭಿಸಬೇಕು. ಗೊಬ್ಬರವನ್ನು 6 ಬಾರಿ ಹಾಕಬೇಕು. ಈ 6 ಬಾರಿಯೂ ಗೊಬ್ಬರವನ್ನು ಚೀಲಗಳಲ್ಲಿ ನೀಡಬಾರದು. ಮೊದಲ ಮಿಶ್ರಣವನ್ನು ತಯಾರಿಸಬೇಕು. ಅದಕ್ಕೂ ಮೊದಲು ಗೊಬ್ಬರವನ್ನು ಹೇಗೆ ಹಾಕಬೇಕೆಂದು ನಾನು ನಿಮಗೆ ಹೇಳಿದೆ. 90 ರಿಂದ 120 ದಿನಗಳ ಬೆಳೆಗಳಿಗೆ ರಸಗೊಬ್ಬರ ನೀಡುವುದು ಹೇಗೆ, 150 ರಿಂದ 180 ದಿನಗಳ ಬೆಳೆಗೆ ರಸಗೊಬ್ಬರ ನೀಡುವುದು ಹೇಗೆ, ಅವುಗಳ ಮಿಶ್ರಣವನ್ನು ಹೇಗೆ ತಯಾರಿಸುವುದು, ಒಮ್ಮೆ ಈ ವಿಡಿಯೋವನ್ನು ನೋಡಿ. ಮೊದಲ ಬಾರಿಗೆ ಅರ್ಥಾತ್ ಬೆಳವಣಿಗೆಯ ಹಂತ. ಈ ಬೆಳವಣಿಗೆಯ ಹಂತದಲ್ಲಿ ರಸಗೊಬ್ಬರಗಳನ್ನು ಒಂದೇ ಪ್ರಮಾಣದಲ್ಲಿ 2 ಬಾರಿ ನೀಡಬೇಕು. ಈಗ ಈ ಮಿಶ್ರಣವನ್ನು ಹೇಗೆ ತಯಾರಿಸಬೇಕೆಂದು ನಾನು ನಿಮಗೆ ಹೇಳುತ್ತೇನೆ. ಅದೇ ರೀತಿಯಲ್ಲಿ ತಯಾರಿಸಿ. ಪೈಪೋಟಿಯಲ್ಲಿ ನನ್ನ ಪಕ್ಕದ ರೈತನ ಬೆಳೆ ನನಗಿಂತ ಜಾಸ್ತಿ ಇದೆ, ಹಾಗಾಗಿ ಈ ರೀತಿ ಗಾಬರಿಯಾಗಬೇಡಿ. DAP, ಯೂರಿಯಾ ಕೊಡಿ ಬೇಕಿಲ್ಲ. ಸಸ್ಯವು ಅಗತ್ಯಕ್ಕಿಂತ ಹೆಚ್ಚು ಬೆಳೆಯಬಾರದು. ಅಗತ್ಯಕ್ಕಿಂತ ಹೆಚ್ಚು ಎಲೆಗಳು ಇರಬಾರದು. ನೀವು ಅದನ್ನು ನೋಡಿ ಸಂತೋಷಪಡಬೇಡಿ. ಎಲೆಯನ್ನು ನೋಡಿ, ಅದರ ಬೆಳವಣಿಗೆಯನ್ನು ಕಂಡು ಸಂತೋಷಪಡುತ್ತಾರೆ. ಆ ರೈತ ಉತ್ಪನ್ನವನ್ನು ನೋಡಿದ ನಂತರ ನಿರಾಳನಾಗುತ್ತಾನೆ. ಅದು ಬೇಡವಾಗಿದೆ. ಸಸ್ಯವು ಬೆಳೆಯಲು ಮತ್ತು ಅದರಂತೆ ಹರಡಲು ಬಿಡಿ. ಅದು ಅತಿಯಾಗಿ ಬೆಳೆದರೆ ಮಧ್ಯದ ಎಲೆಗಳನ್ನು ಕತ್ತರಿಸಿ. ಆಗ ಮಾತ್ರ ಸಸ್ಯವು ಹರಡುತ್ತದೆ. ಅದು ಹೆಚ್ಚು ಹರಡುತ್ತದೆ. ಉತ್ತಮ ಇಳುವರಿ. ಅದೇ ರೀತಿ ಮೆಣಸಿನಕಾಯಿ ರೈತರು 15-20 ದಿನಗಳ ಮಧ್ಯಂತರದಲ್ಲಿ ಬೆಳವಣಿಗೆಯ ಹಂತದಲ್ಲಿ 2 ಬಾರಿ ಅನ್ವಯಿಸಲು ರಸಗೊಬ್ಬರಗಳ ಮಿಶ್ರಣವನ್ನು ತಯಾರಿಸಬೇಕು. ಇದು ಹೇಗೆ ಮಾಡುವುದು? 25 kg ಯೂರಿಯಾ, 20 kg DAP, 15 kg ಪೊಟ್ಯಾಷಿಯಂ, 20 kg ಕೊಕೋಲಿ, 20 kg ಪುಡಮಿ, 25 kg ಮೆಗ್ನೀಷಿಯಂ ಸಲ್ಫೇಟ್, 10 kg ಟ್ರೆಸ್ ಮೆಟಲ್ಸ್ ಮಿಶ್ರಣ. ಇವೆಲ್ಲವನ್ನು ಬೆರೆಸಿ ನಾವು ಮಿಶ್ರಣವನ್ನು ತಯಾರಿಸಬೇಕು. ಮೈಕ್ರೋಲೆಮೆಂಟ್ಗಳನ್ನು ಮಿಶ್ರಣ ಮಾಡಲು ಪ್ರತಿಭಾ ಬಯೋಟೆಕ್ನಿಂದ ಸ್ಟಫ್ ಲಭ್ಯವಿದೆ. ಮ್ಯಾಗ್ನೀಷಿಯಂ ಸಲ್ಫೇಟ್ ಮ್ಯಾಗ್ನೆಟ್ ಎಂಬ ಹೆಸರಿನಲ್ಲಿ ಲಭ್ಯವಿದೆ. ಇವೆಲ್ಲವನ್ನು ಕಿಲೋಗ್ರಾಂಗಳಲ್ಲಿ ಮಾತ್ರ ಬಳಸಿ ಮತ್ತು ಚೀಲಗಳಲ್ಲಿ ಅಲ್ಲ. ಈ ಮಿಶ್ರಣವನ್ನು ತಯಾರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತು ಪ್ರತಿ ಗಿಡಕ್ಕೆ ಸಮವಾಗಿ ಕೊಡಿ. 15 ರಿಂದ 20 ದಿನಗಳ ನಂತರ ಮತ್ತೆ ಅದೇ ಮಿಶ್ರಣವನ್ನು ಪುನರಾವರ್ತಿಸಿ. ಈ ಮಿಶ್ರಣವನ್ನು ತಯಾರಿಸಿ ಗಿಡಗಳಿಗೆ ನೀಡಿ. ಮೊದಲ ಬೆಳವಣಿಗೆಯ ಹಂತದಲ್ಲಿ ಸಸ್ಯಗಳಿಗೆ ಅಗತ್ಯವಿರುವ ಎಲ್ಲ ರೀತಿಯ ಪೋಷಕಾಂಶಗಳನ್ನು ನೀಡಲಾಗುತ್ತದೆ. ಕೇವಲ DAP ಅಥವಾ ಯೂರಿಯಾ ಕೊಟ್ಟರೆ ಸಾಕಾಗುವುದಿಲ್ಲ. ಪ್ರತಿ ಹಂತದಲ್ಲೂ ಸಸ್ಯಕ್ಕೆ ಎಲ್ಲ ರೀತಿಯ ಪೋಷಕಾಂಶಗಳನ್ನು ನೀಡಬೇಕು. ಯಾವ ಹಂತದಲ್ಲಿ ಯಾರಿಗೆ ಹೆಚ್ಚು ಅಥವಾ ಕಡಿಮೆ ನೀಡಬೇಕು ಎಂಬುದನ್ನು ನಿಯಂತ್ರಿಸಿ ಮಿಶ್ರಣ ತಯಾರಿಸಬೇಕು. ಈ ಮಿಶ್ರಣವನ್ನು ಅನ್ವಯಿಸುವುದರಿಂದ ಮಾತ್ರ ಈ ಹಂತದಲ್ಲಿ ನಮ್ಮ ಸಸ್ಯಗಳಲ್ಲಿ ನಡೆಯುವ ಜೀವನ ಪ್ರಕ್ರಿಯೆಗಳು ಅವು ಬಯಸಿದಷ್ಟು ಬೆಳೆಯುತ್ತವೆ.
ಒತ್ತಡವನ್ನು ಅನ್ವಯಿಸುವುದರಿಂದ ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಸಸ್ಯ ಮಾತ್ರ ಬೆಳೆಯುತ್ತದೆ, ಅದರ ಸಂತಾನೋತ್ಪತ್ತಿಯು ಶಕ್ತಿ ಕಡಿಮೆಯಾಗುತ್ತದೆ. ನಾವು ಈ ತಪ್ಪು ಮಾಡುತ್ತಿದ್ದೇವೆ. ಹಾಗಾಗಿ ಗಿಡದ ಬೆಳವಣಿಗೆಗೆ ಒತ್ತಡ ಹಾಕಬೇಡಿ. ಒತ್ತಡ ಹಾಕಿದಾಗಲೆಲ್ಲ ಸಂತಾನೋತ್ಪತ್ತಿ ಮಾಡುವ ಶಕ್ತಿ ನಷ್ಟವಾಗುತ್ತದೆ. ಆ ಪ್ರಕ್ರಿಯೆಯನ್ನು ಮಾಡುತ್ತಿರುವುದು ನಾವೇ, ಆದರೆ ಅವು ಮಾಡಬೇಕಾಗಿಲ್ಲ. ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಕೀಟನಾಶಗಳು ಅಥವಾ ಸಸ್ಯದ ಮೇಲೆ ಒತ್ತಡವನ್ನು ಉಂಟು ಮಾಡುವ ಔಷಧಿಗಳನ್ನು ಬಳಸಬೇಡಿ. ಅಗತ್ಯವಿದ್ದಾಗ ಮಾತ್ರ ಕೊಡಬೇಕು. ಆದ್ದರಿಂದ ಈ ರೀತಿಯಲ್ಲಿ ಈ ಮಿಶ್ರಣವನ್ನು ತಯಾರಿಸಿದ ನಂತರ 15ರಿಂದ 20 ದಿನಗಳ ನಂತರ ಅದೇ ರೀತಿಯಲ್ಲಿ ಮಿಶ್ರಣವನ್ನು ತಯಾರಿಸಿದ ನಂತರ ನಾವು ಅದನ್ನು 2 ಬಾರಿಗೆ ನೀಡಬೇಕು. ಈ ರೀತಿಯಾಗಿ ನೀಡಬೇಕಾದ ಗೊಬ್ಬರವನ್ನು ಬೆಳವಣಿಗೆಯ ಹಂತದಲ್ಲಿ ನೀಡಲಾಗುವುದು. ಇದಾದ ಬಳಿಕ ಪುಷ್ಪಧಾರಣ ವೇದಿಕೆ ಆರಂಭವಾಗಲಿದೆ. ಈ ಹಂತದಲ್ಲಿ ರಸಗೊಬ್ಬರಗಳ ಮಿಶ್ರಣವನ್ನು ಹೇಗೆ ತಯಾರಿಸಬೇಕೆಂದು ನಾನು ನಿಮಗೆ ಹೇಳುತ್ತೇನೆ. ಎಚ್ಚರಿಕೆಯಿಂದ ಟಿಪ್ಪಣಿಗಳನ್ನು ತೆಗೆದುಕೊಳ್ಳಿ. ಪುಷ್ಪಧರಣಿಯಲ್ಲಿ 15 ಕೆಜಿ ಯೂರಿಯಾ, 25 ಕೆಜಿ DAP, 10 ಕೆಜಿ ಪೊಟ್ಯಾಷಿಯಂ, 90% ಗಂಧಕ 3 ಕೆಜಿ, ಕೊಕೋಲಿ 10 ಕೆಜಿ, ಪುಡಮಿ 10 ಕೆಜಿ ಇವೆಲ್ಲವುಗಳನ್ನು ಮಿಶ್ರಣವನ್ನು ತಯಾರಿಸಿ ಎಲ್ಲ ಗಿಡಗಳಿಗೂ ಸಮಾನವಾಗಿ ಕೊಡಿ. ಇನ್ನು ಕೆಜಿಗಟ್ಟಲೆ ಕೊಡಬೇಕು. ಹೀಗೆ ತಯಾರಿಸಿದ ಮಿಶ್ರಣವನ್ನು ಹೂ ಬಿಡುವ ಹಂತದಲ್ಲಿ 2 ಬಾರಿ ಕೊಡಬೇಕು. 20 ದಿನಗಳ ಮಧ್ಯಂತರದಲ್ಲಿ 2 ಬಾರಿ ನೀಡಲಾಗುತ್ತದೆ. ಇದನ್ನು ನೀಡಿದ ನಂತರ ಸಸ್ಯದಲ್ಲಿ ಹಣ್ಣಿನ ಪರಿಕಲ್ಪನೆಯು ಪ್ರಾರಂಭವಾಗುತ್ತದೆ. ಹಣ್ಣಿನ ಪರಿಕಲ್ಪನೆಯ ಹಂತದಲ್ಲಿ ಮಿಶ್ರಣವು ಈ ರೀತಿ ಇರಬೇಕು. 10 ಕೆಜಿ ಯೂರಿಯಾ, 5 ಕೆಜಿ DAP, 25 ಕೆಜಿ ಪೊಟ್ಯಾಷಿಯಂ, 25 ಕೆಜಿ ಕ್ಯಾಲ್ಸಿಯಂ ನೈಟ್ರೇಟ್, 10 ಕೆಜಿ ಕೊಕೋಲಿ, 10 ಕೆಜಿ ಪುಡಮಿ ಇವೆಲ್ಲವೂ ಕಿಲೋಗಳಲ್ಲಿ ಮಾತ್ರ ಇರಬೇಕು. ಗರ್ಭಧಾರಣೆಯ ಹಂತದಲ್ಲಿ ನಾವು ಈ ಮಿಶ್ರಣವನ್ನು 2 ಬಾರಿ ನೀಡಬೇಕು. ಬೆಳೆ ಅವಧಿ ಹೆಚ್ಚಿದರೆ 3ನೇ ಬಾರಿಯೂ ನೀಡಬಹುದು. ಪ್ರಮಾಣವನ್ನು ಕಿಲೋಗ್ರಾಂಗಳಲ್ಲಿ ಮಾತ್ರ ನೀಡಬೇಕು. ಬೆಳೆ ಅವಧಿಯು ಹೆಚ್ಚಿದ್ದರೆ 20 ದಿನಗಳಿಗಿಂತ ಹೆಚ್ಚು, ಅಂದರೆ ಕೊಯ್ಲು ಮಾಡಿದ ನಂತರ, ಮತ್ತು ಬೀಜಗಳ ಬೆಳೆ ಅವಧಿಯು ಹೆಚ್ಚಿದ್ದರೆ ಈ ಮಿಶ್ರಣವನ್ನು ಮತ್ತೊಮ್ಮೆ ಸೇರಿಸಬಹುದು. ಹೀಗೆ ಈ ಮಿಶ್ರಣವನ್ನು 2-3 ಬಾರಿ ತಯಾರಿಸಿ ಬೆಳೆಗೆ ನೀಡಬಹುದು. ಇಲ್ಲಿಯವರೆಗೆ ನಾವು ಎಲ್ಲ ಹಂತಗಳಲ್ಲಿ ಎಲ್ಲ ಪೋಷಕಾಂಶಗಳನ್ನು ನೀಡಿದ್ದೇವೆ. ಕಾರ್ಬನ್ ನೀಡುವ ಮೂಲಕ, ಕೊಕೋಲಿ ನೀಡುವ ಮೂಲಕ ಇದು pH ಅನ್ನು ನಿಯಂತ್ರಿಸುತ್ತದೆ. ಸಾರಜನಕವನ್ನು ನೀಡುತ್ತದೆ, ರಂಜಕವನ್ನು ನೀಡುತ್ತದೆ, ಪೊಟ್ಯಾಷಿಯಂ ಅನ್ನು ನೀಡುತ್ತದೆ, ಮ್ಯಾಗ್ನೀಷಿಯಂ ಸಲ್ಫೇಟ್ ಅನ್ನು ನೀಡುತ್ತದೆ, ಮೆಗ್ನೀಷಿಯಂ ಮತ್ತು ಗಂಧಕವನ್ನು ನೀಡುತ್ತದೆ. ಹಣ್ಣಿನ ಗರ್ಭಧಾರಣೆಯ ಹಂತದಲ್ಲಿ ಕ್ಯಾಲ್ಸಿಯಂ ನೀಡುವುದರಿಂದ ಸಸ್ಯವು ಕ್ಯಾಲ್ಸಿಯಂ ಪಡೆಯುತ್ತದೆ. ಸೂಕ್ಷ್ಮ ಲೋಹಗಳು ಎಲ್ಲಾ ರೀತಿಯ ಮಿಶ್ರಣಗಳನ್ನು ಸಹ ನೀಡಲಾಗುತ್ತದೆ. ಸಸ್ಯಕ್ಕೆ 16 ವಿಧದ ಮೂಲ ಅಂಶಗಳನ್ನು ನೀಡಲಾಗಿದೆ ಮತ್ತು ಪ್ರತಿಯೊಂದು ಸ್ಥಿತಿಯಲ್ಲೂ ಅಂತಹ ಮಿಶ್ರಣವನ್ನು ತಯಾರಿಸಿ ಯಾವ ಅಂಶವೂ ಬೇಕಾಗುತ್ತದೆ. ನಾವು ಸಸ್ಯಕ್ಕೆ 16 ರೀತಿಯ ಮೂಲ ಅಂಶಗಳನ್ನು 6ರಿಂದ 7 ಬಾರಿ ನೀಡಿದ್ದೇವೆ. ಇದು ಸಸ್ಯವನ್ನು ಆರೋಗ್ಯಕರವಾಗಿ ಬೆಳೆಯುವಂತೆ ಮಾಡುವುದು. ಈ ರೀತಿಯಾಗಿ ಮಿಶ್ರಣವನ್ನು ತಯಾರಿಸಿ ಗೊಬ್ಬರವನ್ನು ಹಾಕುವುದರಿಂದ ಸಸ್ಯದ ಸಂತಾನೋತ್ಪತ್ತಿ ಶಕ್ತಿಯು ಕಿಲೋಗ್ರಾಂಗಳಲ್ಲಿ ಹೆಚ್ಚಾಗುತ್ತದೆ ಮತ್ತು ಇಳುವರಿಯೂ ಹೆಚ್ಚಾಗುತ್ತದೆ. ಸಸ್ಯ ಬೆಳವಣಿಗೆಯ ಬಗ್ಗೆ ಉತ್ಸಾಹ ಹೊಂದಿರುವ ರೈತ ಇದನ್ನು ಮಾಡುತ್ತಾನೆ. ಅಕ್ಕಪಕ್ಕದ ರೈತ ತನ್ನ ಗದ್ದೆಗೆ 1 ಚೀಲ DAP ಹಾಕಿದರೆ, ಗದ್ದೆ ಸ್ವಲ್ಪವಾದರೂ ಹೆಚ್ಚಾದರೆ ಈ ರೈತ ನಿದ್ದೆ ಮಾಡದೆ ಹಲವು ಚೀಲ DAP ತಂದು ಹೊಲಕ್ಕೆ ಹಾಕುತ್ತಾನೆ. ಈ ರೀತಿ ಮಾಡಬೇಡಿ. ಬೆಳೆಯನ್ನು ನೋಡಿ ಖುಷಿ ಪಡುವ ರೈತ ಇಳುವರಿ ಬರುವವರೆಗೆ ಮಾತ್ರ ನೆಮ್ಮದಿ ಇರುತ್ತದೆ. ಇಳುವರಿ ಬರುವ ವೇಳೆಗೆ ಸುಸ್ತಾಗುತ್ತಾನೆ. ಅದಕ್ಕಾಗಿಯೇ ನೀವು ಕೇವಲ ಬೆಳವಣಿಗೆಗಾಗಿ ಕೊಯ್ಲು ಮಾಡುವುದಿಲ್ಲ. ಗಿಡದಲ್ಲಿ ಪುನರುತ್ಪಾದನೆಯ ಶಕ್ತಿ ಹೆಚ್ಚಿರಬೇಕು, ಇಳುವರಿ ಚೆನ್ನಾಗಿರಬೇಕು, ಹಣ್ಣಿನ ಗಾತ್ರ ದೊಡ್ಡದಾಗಿರಬೇಕು, ಬೆಳೆ ಗುಣಮಟ್ಟದ್ದಾಗಿರಬೇಕು. ಇವೆಲ್ಲವೂ ಗುರಿಗಳಾಗಿರಬೇಕು. ಇದು ಸಂಭವಿಸಬೇಕಾದರೆ ನಾವು ಸಸ್ಯಕ್ಕೆ ಸರಿಯಾದ ರೀತಿಯ ಪೋಷಕಾಂಶಗಳನ್ನು ಕಿಲೋಗ್ರಾಂಗಳಲ್ಲಿ ನೀಡಬೇಕು. ಮೆಣಸಿನಕಾಯಿ ಬೆಳೆಯಲ್ಲಿ ಗೊಬ್ಬರವನ್ನು 6ರಿಂದ 7 ಬಾರಿ, ಬೆಳವಣಿಗೆಯ ಹಂತದಲ್ಲಿ 2 ಬಾರಿ,
ಮತ್ತು ಕಾಯಿ ಗರ್ಭಧಾರಣೆಯ ಹಂತದಲ್ಲಿ 3 ಬಾರಿ ನೀಡಬೇಕು. ಪ್ರತಿ ಬಾರಿಯೂ ಕಿಲೋಗ್ರಾಂ ಲೆಕ್ಕದಲ್ಲಿ ನೀಡಬೇಕಾಗಿದ್ದು, ಕಾರ್ಬನ್, ಹೈಡ್ರೋಜನ್, ಟ್ರೆಸ್ ಲೋಹಗಳು ಮಿಶ್ರಣವನ್ನು ನಿಯಂತ್ರಿಸಿ ಕೊಕೋಲಿಯನ್ನು ನೀಡಬೇಕಾಗುತ್ತದೆ. ಮ್ಯಾಗ್ನೀಷಿಯಂ ಸಲ್ಫೇಟ್ ನೀಡಲು ಮರೆಯದಿರಿ. ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನು ಸಹ ನೀಡಿ. ಈ ಎಲ್ಲವನ್ನೂ ಮಾಡುವುದರಿಂದ ನಮ್ಮ ಸಸ್ಯವು ಆರೋಗ್ಯಕರವಾಗಿ ಬೆಳೆಯುತ್ತದೆ ಮತ್ತು ಕೀಟಗಳನ್ನು ಸಹಿಸಿಕೊಳ್ಳುತ್ತದೆ. ಈ ರೀತಿಯಾಗಿ ಆಹಾರಕ್ಕೆ ಸಂಪೂರ್ಣ ಪೋಷಕಾಂಶಗಳನ್ನು ಒದಗಿಸುವ ಮೂಲಕ ನಾವು ಬಹಳಷ್ಟು ಕೀಟಗಳನ್ನು ತೊಡೆದು ಹಾಕಬಹುದು. ಅಂದರೆ ಸಸ್ಯವು ಕೀಟಗಳನ್ನು ಸಂಪೂರ್ಣವಾಗಿ ಸಹಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ನಾವು ಪೋಷಕಾಂಶಗಳನ್ನು ತಲುಪಿದಾಗ, ಉದಾಹರಣೆಗೆ ಕೊರೋನಾ ವೈರಸ್ ವಿರುದ್ಧ ಹೋರಾಡಲು ವೈದ್ಯರು ಹೇಳುತ್ತಾರೆ, ಉತ್ತಮ ಆಹಾರ, ಪೌಷ್ಟಿಕಾಂಶದ ಆಹಾರವನ್ನು ತೆಗೆದುಕೊಳ್ಳಿ, ಏಕೆಂದರೆ ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು. ಸಸ್ಯಗಳಲ್ಲಿಯೂ ಸಹ ಕೇವಲ ಯೂರಿಯಾ, DAP ಬಳಸುವುದರಿಂದ ಸಸ್ಯಗಳ ಬೆಳವಣಿಗೆಗೆ ಕಾರಣವಾಗುತ್ತದೆ, ಆದರೆ ಅವುಗಳಿಗೆ ಪುನರುತ್ಪಾದನೆಯ ಶಕ್ತಿ ಇರುವುದಿಲ್ಲ. ನಾವು ಸಸ್ಯವನ್ನು ಸಂತಾನೋತ್ಪತ್ತಿಯ ದಿಕ್ಕಿನಲ್ಲಿ ಬದಲಾಯಿಸಬೇಕು. ಈ ದಿಕ್ಕಿನಲ್ಲಿ ಸಸ್ಯಗಳು ಬೆಳೆಯಬೇಕು, ಇಳುವರಿ ಬೇಕು. ಗಿಡ ಬೆಳೆಸಿದ ಮಾತ್ರಕ್ಕೆ ಇಳುವರಿ ಬರುವುದಿಲ್ಲ. ಪ್ರತಿಯೊಬ್ಬ ರೈತರು ಇದನ್ನು ಅಳವಡಿಸಿಕೊಳ್ಳಬೇಕು. ನಾವು ರಸಗೊಬ್ಬರ ನಿರ್ವಹಣಾ ವ್ಯವಸ್ಥೆಯನ್ನು ಅನುಸರಿಸಿದರೆ ಸಸ್ಯವು ಆರೋಗ್ಯಕರವಾಗಿ ಬೆಳೆಯುತ್ತದೆ ಮತ್ತು ಇಳುವರಿಯನ್ನು ನೀಡುತ್ತದೆ. ಇದರ ನಂತರ ಮುಖ್ಯವಾಗಿ ಕೀಟಗಳು ಮೆಣಸಿನಕಾಯಿ ಬೆಳೆಗೆ ಸಾಕಷ್ಟು ಹಾನಿಯನ್ನುಂಟು ಮಾಡುತ್ತವೆ. ಹಿಂದಿನ ಭಾಗದಲ್ಲಿ ನಾನು ಸಸ್ಯಗಳನ್ನು ಹೇಗೆ ಬೆಳೆಸಬೇಕೆಂದು ತೋರಿಸಿದ್ದೇನೆ. ಅವುಗಳನ್ನು ಆ ರೀತಿಯಲ್ಲಿ ಬೆಳೆಸುವ ಮೂಲಕ ಖರೀದಿಸಿದ ಸಸ್ಯಗಳು ಸಂಪೂರ್ಣವಾಗಿ ಆರೋಗ್ಯಕರವಾಗುತ್ತವೆ. ನೀವು ಕೇಳುವ ಮೂಲಕ ಅವುಗಳನ್ನು ಖರೀದಿಸಬಹುದು. ಗಿಡವನ್ನು ಹೇಗೆ ಬೆಳೆಸಬೇಕು ಎಂದು ಕೇಳಿಯೇ ಖರೀದಿಸಬೇಕು. ಆದಾಗ್ಯೂ ಸಸ್ಯವನ್ನು ಕಸಿ ಮಾಡುವುದರಿಂದ ಸಸ್ಯವು ಆರೋಗ್ಯಕರವಾಗಿರುತ್ತದೆ. ಅದೇನೇ ಇದ್ದರೂ ಸಸ್ಯವು ಹೊರಗಿನ ಪ್ರಪಂಚದ ಕೀಟಗಳಿಂದ ದಾಳಿಗೊಳಗಾಗುತ್ತದೆ. ಅಂದರೆ ಪಕ್ಕದ ಹೊಲಗಳಿಂದಲೂ ಬರಬಹುದು, ನೀರಿನಿಂದಲೂ ಬರಬಹುದು, ಅಥವಾ ಗಾಳಿಯ ಮೂಲಕವೂ ಬರಬಹುದು. ನಿಮ್ಮ ಬೆಳೆಯಲ್ಲಿ ನೀವೆಲ್ಲರೂ ಹೀಗೆ ಮಾಡುತ್ತೀರಿ, ಆದರೆ ನೆರೆಯ ರೈತ ಇದನ್ನು ಮಾಡುವುದಿಲ್ಲ. ಹಾಗಾದರೆ ನೀವು ಏನು ಮಾಡಬೇಕು? ಸಾಧ್ಯವಾದರೆ ನೆರೆಹೊರೆಯ ರೈತರಿಗೆ ಮನವರಿಕೆ ಮಾಡಿ ಮತ್ತು ಕೀಟ ನಿಯಂತ್ರಣಕ್ಕಾಗಿ ಒಟ್ಟಾಗಿ ಕೆಲಸ ಮಾಡಲು ಆಹ್ವಾನಿಸಿ. ನಾನು ಮಾತ್ರ ಚೆನ್ನಾಗಿರುತ್ತೇನೆ, ಇದು ಸರಿಯಲ್ಲ. ಅಕ್ಕಪಕ್ಕದ ರೈತ ಚೆನ್ನಾಗಿ ಬೇಸಾಯ ಮಾಡಿದರೆ ಅವನ ಬೆಳೆಯು ಚೆನ್ನಾಗಿರುತ್ತದೆ. ನಿಮ್ಮ ನೆರೆಹೊರೆಯವರ ಹೊಲದಲ್ಲಿ ಹೆಚ್ಚು ಕೀಟಗಳಿದ್ದರೆ ನೀವು ಸಹ ನಷ್ಟವನ್ನು ಅನುಭವಿಸುತ್ತೀರಿ. ಆದುದರಿಂದ ಎಲ್ಲ ರೈತರು ಸಂಪೂರ್ಣ ಸುದ್ದಿಯ ಮಾಹಿತಿ ಪಡೆದು ಆರೋಗ್ಯಕರ ಕೃಷಿ ಮಾಡಬೇಕು. ಆಗ ಮಾತ್ರ ನಾವು ಕೀಟಗಳನ್ನು ನಿಯಂತ್ರಿಸಬಹುದು. ಹಾಗಾದರೆ ಹೊರಗಿನ ಪ್ರಪಂಚದಿಂದ ಬರುವ ಕೀಟಗಳನ್ನು ಹೇಗೆ ನಿರ್ವಹಿಸುವುದು? ಇದನ್ನು ನಾವು ತಿಳಿಯುತ್ತೇವೆ. ಸಾವಯವ ಗೊಬ್ಬರಗಳು ಮತ್ತು ನಿಯಂತ್ರಕಗಳನ್ನು ಮಣ್ಣಿನಲ್ಲಿ ಸೇರಿಸುವ ಮೂಲಕ ನಾವು ಬೇರು ಕೊಳೆತ ಕೀಟಗಳನ್ನು ನಿಯಂತ್ರಿಸಬಹುದು. ಪ್ರತಿ ವರ್ಷ ಹೀಗೆ ಮಾಡುವುದರಿಂದ 3 ವರ್ಷಗಳ ನಂತರ ಒಂದು ಗಿಡವೂ ಸಾಯುವುದಿಲ್ಲ. ಇದನ್ನು ಬರೆದಿಟ್ಟುಕೊಳ್ಳಿ. ಒಂದೇ ಬಾರಿ ಮಾಡಿ ಏನನ್ನೂ ನಿರೀಕ್ಷಿಸುವುದು ಸರಿಯಲ್ಲ. ಏಕೆಂದರೆ ಕಳೆದ 30 ವರ್ಷಗಳಿಂದ ನಾವು ಭೂಮಿಯನ್ನು ಹಾನಿಗೊಳಿಸಿದ್ದೇವೆ ಮತ್ತು ಅದನ್ನು ಮತ್ತೆ ಪುನರುಜ್ಜೀವನಗೊಳಿಸಬೇಕು. ಇದು 3-4 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಇದರ ನಂತರ ಯಾವುದೇ ನಿಲುಗಡೆ ಇರಬಾರದು. ಇದನ್ನು ಪ್ರತಿ ವರ್ಷ ನೀಡಬೇಕು. ಇದು ಪುನರುಜ್ಜೀವನಕ್ಕೆ 3 ವರ್ಷಗಳು ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಈ ರೀತಿ ವರ್ಧಿತ ಸಾವಯವ ಗೊಬ್ಬರ, ಜೈವಿಕ ನಿಯಂತ್ರಣ ಮಿಶ್ರಣವನ್ನು ತಯಾರಿಸಿ ಅದನ್ನು ಮೊದಲೇ ಹೊಲಕ್ಕೆ ನೀಡುವುದರಿಂದ ಬೇರು ಕೊಳೆಯುವ ಕೀಟಗಳನ್ನು ಉಳಿಸಲಾಗುತ್ತದೆ. ಅದರ ನಂತರ ನೆಟ್ಟ ನಂತರ 10 ದಿನಗಳ ನಂತರ ಡ್ರೆಂಚಿಂಗ್ ಮಾಡಬೇಕು. ಟ್ರೈಕೋಡರ್ಮ ವಿರಿಡಿ, ಸ್ಯೂಡೋಮೋನಾಸ್ ಫ್ಲೋರೋಸೆನ್ಸ್ ಬೆಲ್ಲದ ನೀರಿಗೆ ಬೆರೆಸಿ 48 ಗಂಟೆಗಳ ನಂತರ ಸಸ್ಯವನ್ನು ಅದರಲ್ಲಿ ನೆನೆಸಿಡಬೇಕು. ಮೂಲ ವ್ಯವಸ್ಥೆಯು ಆರೋಗ್ಯಕರವಾಗಿ ಉಳಿಯುತ್ತದೆ, ಏಕೆಂದರೆ ಹೆಚ್ಚಿನ ಕೀಟಗಳು ನೆಲದಿಂದಲೇ ಬರುತ್ತವೆ. ಆರೋಗ್ಯಕರ ಬೇರಿನ ವ್ಯವಸ್ಥೆಯು ಕೀಟಗಳನ್ನು ತಡೆಯುತ್ತದೆ. ಅದಾದ ನಂತರವೂ 15 ದಿನಗಳ ನಂತರ ಒದ್ದೆಯಾದ ನಂತರ ಮತ್ತೊಮ್ಮೆ ಸ್ಯೂಡೋಮೋನಾಸ್ ಫ್ಲೋರೋಸೆನ್ಸ್ 1 kg, ತುಳಸಿ 1 kg, ಅಂದರೆ ಸರ್ವರ್ 1 kg ಬೆಲ್ಲದ ನೀರಿನಲ್ಲಿ ತೆಗೆದುಕೊಂಡು 48 ಗಂಟೆಗಳ ಕಾಲ ನೆನೆಸಿ ಹೆಚ್ಚಿಸಿ ಸಿಂಪಡಿಸಿ. ಸಿಂಪಡಿಸುವ ಸಮಯದಲ್ಲಿ ಯಾವುದೇ ರಾಸಾಯನಿಕವನ್ನು ಅದರಲ್ಲಿ ಬೆರೆಸಬಾರದು. ನೀವು ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ. ನೀವು ನಿಯಂತ್ರಕವನ್ನು ಸಿಂಪಡಿಸುತ್ತಿದ್ದರೆ ನಂತರ ಅದನ್ನು ಪ್ರತ್ಯೇಕ ಡ್ರಮ್ನಲ್ಲಿ ಸಿಂಪಡಿಸಿ. ಆದರೆ ಕಿಟ್
ನಿಯಂತ್ರಕಗಳೊಂದಿಗೆ ಸಂಯೋಜನೆಯಲ್ಲಿ ಬಳಸಬಾರದು. ಹಾಗೆ ಮಾಡುವುದು ತಪ್ಪು. ನೀವು ಸ್ಯೂಡೋಮೋನಾಸ್ ಫ್ಲೋರಸೆನ್ಸ್ ಬೆಸಿಲಸ್ ಸಬ್ಸ್ಟಿಲಿಸ್ ಅನ್ನು ಸಿಂಪಡಿಸಿದಾಗ ಅದನ್ನು ಕಿಟ್ ನಿಯಂತ್ರಣಕ್ಕೆ ನೀಡಬೇಡಿ, ಏಕೆಂದರೆ ಕಿಟ್ ನಿಯಂತ್ರಕಗಳು ಇವುಗಳನ್ನು ಬೆರೆಸಿದಾಗ ಡ್ರಮ್ನಲ್ಲಿರುವ ಬ್ಯಾಕ್ಟೀರಿಯಾಗಳು ಸಾಯುತ್ತವೆ. ಜೈವಿಕ ನಿಯಂತ್ರಕಗಳನ್ನು ಕಿಟ್ ನಿಯಂತ್ರಕಗಳೊಂದಿಗೆ ಬೆರೆಸಬಾರದು. ರಾಸಾಯನಿಕಗಳನ್ನು ಬಳಸುತ್ತಿದ್ದರೆ ಅವುಗಳನ್ನು ಪ್ರತ್ಯೇಕ ಡ್ರಮ್ನಲ್ಲಿ ಹಾಕಿ ಹೆಚ್ಚು ಹೊತ್ತು ಇಟ್ಟುಕೊಂಡರೆ ನಷ್ಟವಾಗುತ್ತದೆ. ಅದೇ ಸಮಯದಲ್ಲಿ ಅದನ್ನು ಡ್ರಮ್ನಲ್ಲಿ ಹಾಕಿ ಮತ್ತು ಅದನ್ನು ಬಳಸಿ ಅದನ್ನು 2ನೇ ಬಾರಿಗೆ ಸಿಂಪಡಿಸುವ ಮೂಲಕ ನಾವು 2ನೇ ವ್ಯಾಕ್ಸಿನೇಷನ್ ಮಾಡಿದ್ದೇವೆ. ಇದರ ನಂತರ ಸಸ್ಯಗಳು ಬಹುತೇಕ ಎಲ್ಲ ಕೀಟಗಳನ್ನು ಸಹಿಸಿಕೊಳ್ಳಬಹುದು. ಹೊರಗಿನ ಪ್ರಪಂಚದಿಂದ, ಅಂದರೆ ನೆರೆಯ ರೈತ ತನ್ನ ಕೃಷಿಯಲ್ಲಿ ಕೀಟಗಳನ್ನು ಹೊಂದಿದ್ದರೆ ಆಗ ಗಾಳಿಯ ಮೂಲಕ ಕೀಟ ಸೋಂಕು ಸಂಭವಿಸಿ ಸಾಧ್ಯತೆಯಿದೆ. ಬಹುತೇಕ ಮೆಣಸಿನಕಾಯಿಗಳಲ್ಲಿ ಕಾಂಡ ಕೊಳೆತ, ಕಾಯಿ ಕೊಳೆ ರೋಗ ಈ ಕೀಟಗಳ ಕಾಟ ಹೆಚ್ಚಾಗಿವೆ. ಈ ಕೀಟಗಳಿಂದ ನಮ್ಮನ್ನು ರಕ್ಷಿಸಲು ಸ್ಟ್ರೋಬಿನ್, ಹೆಕ್ಸಾಕೊನೊಜೋಲ್ ಅಥವಾ ಟ್ರೈಸೈಕ್ಲೋಜೋಲ್ ಅಥವಾ ಇವುಗಳ ಸಂಯೋಜನೆಯನ್ನು ಆಧರಿಸಿ ಉತ್ಪನ್ನಗಳನ್ನು ಬಳಸಿ. ರಾಕ್ಸ್ಟಾರ್ ಪ್ಲಸ್ ಹೆಸರಿನಲ್ಲಿ ಪ್ರತಿಭಾ ಬಯೋಟೆಕ್ನ ಕಿಟ್ ನಿಯಂತ್ರಕ ಲಭ್ಯವಿದೆ. ಇದನ್ನು ಸಿಂಪರಣೆ ಮಾಡುವುದರಿಂದ ಕಾಂಡ ಕೊಳೆತ ಮತ್ತು ಹಣ್ಣು ಕೊಳೆಯುವುದಿಲ್ಲ. ಕೀಟವನ್ನು ನೋಡಿದ ತಕ್ಷಣ ನೀವು ತಕ್ಷಣವೇ ಅದನ್ನು ಸಿಂಪಡಿಸಬೇಕು. 15 ದಿನಗಳ ನಂತರ ಮತ್ತೆ ಸಿಂಪಡಿಸಿ. ಈ ರೀತಿಯಾಗಿ ಮುಂಚಿತವಾಗಿ ಮಾಡುವುದರಿಂದ ಯಾವುದೇ ರೀತಿಯ ನಷ್ಟವನ್ನು ತಪ್ಪಿಸಬಹುದು. ಈ ರಾಕ್ಸ್ಟಾರ್ ಪ್ಲಸ್ ಅನ್ನು ಸಿಂಪಡಿಸಿ ಮತ್ತು ನಾನು ಹೇಳಿದ ಇನಾಕ್ಯುಲೇಷನ್ ವಿಧಾನವನ್ನು ಅನುಸರಿಸುವುದರಿಂದ ಹೆಚ್ಚಿನ ಕೀಟಗಳನ್ನು ಬರುವುದಿಲ್ಲ. ಅವು ಬಂದರೂ ಸಸ್ಯವು ಅದರೊಂದಿಗೆ ಹೋರಾಡುತ್ತದೆ. ಈ ರೀತಿಯಾಗಿ ನಾವು ಅರ್ಧದಷ್ಟು ಬೆಳೆಯನ್ನು ರಕ್ಷಿಸುತ್ತೇವೆ. ಯಾವುದೇ ನಷ್ಟವಾಗುವುದಿಲ್ಲ. ಕೀಟಗಳು ಬಂದರೆ ರಾಕ್ಸ್ಟಾರ್ ಪ್ಲಸ್ ಎಂಬ ಪೇಸ್ಟ್ ಕಂಟ್ರೋಲರ್ ಬಳಸಿ. ಕೀಟಗಳು ಕಡಿಮೆ ಇದ್ದರೆ ತಾಮ್ರದ ಆಕ್ಸಿಕ್ಲೋರೈಡ್ ಅಥವಾ ಮ್ಯಾಂಕೋಜೆಬ್ ಬಳಸಿ. ಇದನ್ನು ಬಳಸಲು ಪ್ರಯತ್ನಿಸಿ. ಇದನ್ನು ಬಳಸಿದ ನಂತರವೂ ನಿಯಂತ್ರಣಕ್ಕೆ ಬರದಿದ್ದರೆ ರಾಕ್ಸ್ಟಾರ್ ಪ್ಲಸ್ ಅಂದರೆ ಸ್ಟೋಬಿನ್ ಆಧಾರಿತ ಶಿಲೀಂಧ್ರನಾಶಕವನ್ನು ನೀಡಿ. ಇದನ್ನು ಸಿಂಪರಣೆ ಮಾಡುವುದರಿಂದ ಕೀಟಗಳು ಹತೋಟಿಗೆ ಬರುತ್ತವೆ. ಇದು ಕೀಟಗಳನ್ನು ನಿಯಂತ್ರಿಸುವ ವಿಧಾನವಾಗಿದೆ. ಅದರ ನಂತರ ಮೆಣಸಿನಕಾಯಿಯಲ್ಲಿ ಹೆಚ್ಚಿನ ಕೀಟಗಳು, ರಸಹೀರುವ ಕೀಟಗಳು, ಹಸಿರು ಹುಳು, ಮರಿಹುಳುಗಳಂತಹ ಹಣ್ಣು ಕೊರೆಯುವ ಕೀಟಗಳು ಬರುತ್ತವೆ. ಪತಂಗಗಳು ಮತ್ತು ಹಸಿರು ಕೀಟಗಳು ನಿಯಂತ್ರಿಸಲು ಸೂಪರ್ ಕೋಮಾ, ಡೂಜಿ ಮುಂತಾದ ಎಮಾಮೆಕ್ಟಿನ್ ಸಂಯೋಜನೆಯಲ್ಲಿ ಬರುವ ಉತ್ಪನ್ನಗಳನ್ನು ಸಿಂಪಡಿಸುವ ಮೂಲಕ ಪತಂಗಗಳು ಮತ್ತು ಹಸಿರು ಕೀಟಗಳನ್ನು ನಿಯಂತ್ರಿಸಬಹುದು. ಅದರ ನಂತರ ರಸವನ್ನು ಹೀರುವ ಕೀಟಗಳು ಮೆಣಸಿನಕಾಯಿಯಲ್ಲಿ ಹೆಚ್ಚು ಬೆಡ್ಗಳಿವೆ. ನಾವು ಬಿಳಿ ಮತ್ತು ಕೆಂಪು ಬೆಡ್ ಬಗ್ಗಳನ್ನು ಅಥವಾ ತುರಿಕೆ ಕೀಟಗಳನ್ನು ನಿಯಂತ್ರಿಸಲು ಬಯಸಿದರೆ ಅಬಾಮೆಕ್ಟಿನ್ ಆಧಾರಿತ ಸಂಯೋಜನೆಯ ಉತ್ಪನ್ನಗಳನ್ನು ಬಳಸಿಕೊಂಡು ಬೆಡ್ಬಗ್ ಪ್ರಭೇದಗಳನ್ನು ತೊಡೆದುಹಾಕಬಹುದು. ಪ್ರತಿಭಾ ಬಯೋಟೆಕ್ನಲ್ಲಿ 123 ಹೆಸರಿನಲ್ಲಿ ಬ್ರ್ಯಾಂಡ್ ಲಭ್ಯವಿದೆ. ಇದನ್ನು ಬಳಸುವುದರಿಂದ ರೆಕ್ಕೆಗಳಿಲ್ಲದ ಬೆಡ್ಬಗ್ಗಳು, ತುರಿಕೆ ಕೀಟಗಳು ಯಾವುದಾದರೂ ನಿಯಂತ್ರಣಕ್ಕೆ ಬರುತ್ತದೆ. ಬಿಳಿ ಸೊಳ್ಳೆ, ಹಸಿರು ಸೊಳ್ಳೆ ಎಂದರೆ ರೆಕ್ಕೆಯ ರಸಹೀರುವ ಕೀಟಗಳ ಪ್ರಭಾವ ಹೆಚ್ಚಾದರೆ ಥಿಯೋಮೆಥಾಕ್ಸಿನ್ ಅಥವಾ ಇಮಿಡಾಕ್ಲೋಪ್ರಿಡ್, ಡೈನೋಟೆಫ್ಯೂರಾನ್, ಡೈಫೆನ್ಥುರಾನ್, ನಿಟಿನ್ಪೈರಾನ್ ಇವುಗಳನ್ನು ಬೆರೆಸಿ ಈ ರೆಕ್ಕೆಯ ರಸಹೀರುವ ಕೀಟಗಳನ್ನು ಸಿಂಪಡಿಸಬಹುದು. ಹಾಗಾಗಿ ಕೀಟಗಳು ಅಥವಾ ಹೀರುವ ಕೀಟಗಳನ್ನು ನಿಯಂತ್ರಿಸುವುದು ಹೇಗೆ ಎಂಬ ಸುದ್ದಿ. ಆದ್ದರಿಂದ ಪ್ರತಿಯೊಬ್ಬ ರೈತರು ಕೂಡ ಎಚ್ಚರಿಕೆಯಿಂದ ನರ್ಸರಿಯಲ್ಲಿ ಗಿಡಗಳನ್ನು ಬೆಳೆಸಬೇಕು. ಬೆಳೆದ ಗಿಡಗಳನ್ನು ಮಾತ್ರ ಖರೀದಿಸಬೇಕು. ಅದೇ ರೀತಿ ಕಿಲೋಗ್ರಾಂನಲ್ಲಿ ಮಿಶ್ರಣ ಮಾಡಿ 6ರಿಂದ 7 ಬಾರಿ ಕೊಡಿ. ಅದರ ನಂತರ ಕೀಟಗಳನ್ನು ಹೇಗೆ ನಿಯಂತ್ರಿಸಬೇಕು ಎಂಬುದರ ಬಗ್ಗೆಯೂ ಹೇಳಿದ್ದೇನೆ. ಪ್ರತಿಯೊಬ್ಬ ರೈತರು ಈ ಎಲ್ಲ ಚಿಕಿತ್ಸೆಯನ್ನು ಮುಂಚಿತವಾಗಿ ತೆಗೆದುಕೊಳ್ಳಬೇಕು. ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಬಸಿಲಸ್ ಸಬ್ಸ್ಟಿಲಿಸ್ ಟ್ರೈಕೋಡರ್ಮ ವಿರಿಡಿಯನ್ನು ಮುಂಚಿತವಾಗಿ ನೀಡುವುದರಿಂದ
ನೀವು ಕೀಟಗಳನ್ನು ನಿಯಂತ್ರಿಸಬಹುದು. ಕೀಟಗಳು ಬರುವುದಿಲ್ಲ. ಆ ಬಗ್ಗೆ ಖಚಿತವಾಗಿರಿ. ಕೀಟಗಳು ಬಂದ ನಂತರ ಅವುಗಳನ್ನು ನಿಯಂತ್ರಿಸಲು ತುಂಬಾ ಕಷ್ಟವಾಗುತ್ತದೆ. ಕೀಟಗಳು ಬರದಿರಲಿ, ಖಂಡಿತವಾಗಿ ಲಸಿಕೆ ಹಾಕಿಸಿ. ಅದನ್ನು ಹೇಗೆ ಮಾಡಬೇಕು ನಾನು ನಿಮಗೆ ಹೇಳಿದ್ದೇನೆ. ನಿಮ್ಮ ಮಕ್ಕಳಿಗೆ ನೀವು ಮಾಡುವಂತೆಯೇ ಲಸಿಕೆಗಳನ್ನು ಮಾಡಬೇಕು. ಪೋಲಿಯೋ ಬರುವ ಮೊದಲು ಲಸಿಕೆ ಹಾಕಲಾಗುತ್ತದೆ. ಅದು ಬಂದ ನಂತರ ಅಲ್ಲ. ಲಸಿಕೆಯನ್ನ ದಡಾರ್ ಬರುವ ಮೊದಲು ಮಾಡಲಾಗುತ್ತದೆ. ಅದು ಬಂದ ನಂತರ ಅಲ್ಲ. ಅಂತೆಯೇ ಸಸ್ಯಕ್ಕೆ ಮುಂಚಿತವಾಗಿ ಲಸಿಕೆ ಹಾಕಬೇಕು. ಏಕೆಂದರೆ ಅವು ಜೀವಂತ ಜೀವಿ. ಅದಕ್ಕಾಗಿಯೇ ಸಸ್ಯವು ಕೀಟಗಳು ಬರುವ ಮೊದಲು ಲಸಿಕೆ ಹಾಕುವ ಮೂಲಕ ಕೀಟಗಳ ದಾಳಿಯನ್ನು ಸಹಿಸಿಕೊಳ್ಳುತ್ತವೆ. ಕೀಟಗಳು ಬಂದ ನಂತರ ಸಸ್ಯವು ಅವುಗಳನ್ನು ನಿಭಾಯಿಸಬಹುದು. ಆಗ ನಮಗೆ ನಷ್ಟವಾಗುವುದಿಲ್ಲ, ಇಳುವರಿ ಕಡಿಮೆಯಾಗುವುದಿಲ್ಲ, ಹೆಚ್ಚು ಇಳುವರಿ ಸಿಗುತ್ತದೆ. ಉತ್ತಮ ಗುಣಮಟ್ಟದ, ಉತ್ತಮ ಬಣ್ಣ ಮತ್ತು ಆಕಾರದ ಹಣ್ಣುಗಳು ನೀವು ಪಡೆಯುತ್ತೀರಿ. ಮೆಣಸಿನಕಾಯಿ ಬೆಳೆಯುವ ಪ್ರತಿಯೊಬ್ಬ ರೈತರು ಈ ಎಲ್ಲಾ ಕ್ರಮಗಳನ್ನು ಜಾರಿಗೊಳಿಸಬೇಕು ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದ.